ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸೊ ನಮ್ಮ ಇವತ್ತಿನ ಆಲ್ಗೋ ಟ್ರೇಡಿಂಗಲ್ಲಿ ನಾನು ಯಾವುದೇ ರೀತಿಯ ಟ್ರೇಡಿಂಗ್ ಎಕ್ಸಿಕ್ಯೂಟ್ ಮಾಡಿಲ್ಲ. ಬಿಕಾಸ್ ನೆನ್ನೆ ನಾನು ವೀಡಿಯೋದಲ್ಲಿ ಹೇಳ್ದಂಗೆ ಎಕ್ಸ್ಪೈರಿ ಇವತ್ತಿದೆ, ಮಂತ್ಲಿ ಎಕ್ಸ್ಪೈರಿ ಇದೆ ಬ್ಯಾಂಕ್ ನಿಫ್ಟಿಲಿ. ಪ್ರೀಮಿಯಮ್ಮು ಸ್ವಲ್ಪ ಅಲ್ಲಿ ವೇರಿಯೇಷನ್ಸ್ ಇರೋದ್ರಿಂದ ನಾನು ಟ್ರೇಡಿಂಗ್ ಮಾಡೋದು ಬೇಡ ಅಂತ ಅಂದ್ಕೊಂಡು ನೆನ್ನೆ ವೀಡಿಯೋದಲ್ಲಿ ಅನೌನ್ಸ್ಮೆಂಟ್ ಸಹ ಮಾಡಿದೆ. ಅದಾದಮೇಲೆ ನನ್ನ ಒಂದು ಕನ್ಫ್ಯೂಷನ್ ಏನಾಯಿತು ಅಂತ ಹೇಳಿದ್ರೆ, ಇವತ್ತು ನಾನು ಬ್ಯಾಂಕ್ ನಿಫ್ಟಿಯ ಮಂತ್ಲಿ ಎಕ್ಸ್ಪೈರಿ ಅಂತ ಅಂದ್ಕೊಂಡೆ. ಅದಾದಮೇಲೆ ಆಲ್ಮೋಸ್ಟ್ ಲೈಕ್ 11-12 ಗಂಟೆಗೆ ಟೈಮಲ್ಲಿ ನಂಗೆ ಗೊತ್ತಾಯಿತು ನೆಕ್ಸ್ಟ್ ವೀಕು ಬ್ಯಾಂಕ್ ನಿಫ್ಟಿಯ ಮಂತ್ಲಿ ಎಕ್ಸ್ಪೈರಿ ಅಂತ ಒಂದು ಕ್ಲಾರಿಟಿ ಸಿಕ್ತು. ಬಟ್ ಅದು ಅಷ್ಟೊತ್ತಿಗೆ ನಮ್ಮ ಟೈಮ್ ಆಲ್ರೆಡಿ ಮೀರೋಗಿದ್ದರಿಂದ ನಾನು ಯಾವುದೇ ರೀತಿ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿಲ್ಲ. ಬಟ್ ಒಂದು ಖುಷಿಯ ವಿಚಾರ ಏನಂತಂದರೆ, ನಮ್ಮ ಒಬ್ಬರು ಸಬ್ಸ್ಕ್ರೈಬರು ಅಥವಾ ಅದ್ರ ಜೊತೆಗೆ ನಮ್ಮೊಬ್ಬರು ಆಲ್ಗೋ ಟ್ರೇಡಿಂಗ್ನ ಯಾರು ಒಂದು ಯೂಸ್ ಮಾಡ್ತಿದ್ರು, ಅವರು ಟ್ರೇಡಿಂಗ್ನ ಒಂದು ಎಕ್ಸಿಕ್ಯೂಟ್ ಮಾಡಿದರೆ ಯಾವುದೇ ರೀತಿ ಒಂದು ಟೆನ್ಷನ್ ಇಲ್ದಿರ. ಸೊ ಅವರು 3600 ರೂಪಾಯಿ ಮಾಡಿದರೆ ಇವತ್ತು ಸೂಪರ್ ಡೂಪರ್ ಒಂದು ಟೈಮ್ ಡಿಕೆ ಆಯಿತು ಅಂತ ಅಂತಲೇ ಹೇಳ್ಬೋದು. ಸೊ ನನ್ನ ಈ ಒಂದು ಆಲ್ಗೋ ಟ್ರೇಡಿಂಗ್ ಇವತ್ತಿನ ನಾನೇನಾದರೂ ರನ್ ಮಾಡಿದರೆ ಪ್ರಾಬಬ್ಲಿ ಅಥವಾ ಒಂದು 4000ದಿಂದ 4200 ರೂಪಾಯಿ ಗಂಟ ಪ್ರಾಫಿಟ್ ಬರೋದಿತ್ತು. ಬಟ್ ಜಸ್ಟ್ ಅನ್ಫಾರ್ಚುನೇಟ್ ನಾವು ಮಿಸ್ ಮಾಡಿಕೊಂಡ್ರೆ ಅದು ನನ್ನ ಮಿಸ್ಟೇಕ್ ಅಂತಲೇ ಹೇಳ್ತೀನಿ. ಬಿಕಾಸ್ ಯಾವುದೇ ರೀತಿ ಯಾರಿಗೂ ಬ್ಲೇಮ್ ಮಾಡಬಾರ್ದು. ನಮ್ಮ ಒಂದು ಟ್ರೇಡು, ನಮ್ಮ ಹಣ, ನಮ್ಮ ಪ್ರಾಫಿಟ್, ನಮ್ಮ ಲಾಸು, ಅದ್ರ ಜೊತೆಗೆ ರೆಸ್ಪಾನ್ಸಿಬಿಲಿಟಿ ಸಹ ನಮಗೆ ಇರಬೇಕು ಅಂತ ಹೇಳ್ತಾ, ಮತ್ತೊಂದು ಖುಷಿಯ ವಿಚಾರ ಏನಂತಂದರೆ, ಇಂಟ್ರೆಸ್ಟ್ ಅವರ್ ಅನ್ನೋ ಒಂದು ಸ್ಟಾಕಲ್ಲಿ ಆಲ್ಮೋಸ್ಟ್ ಫೆಬ್ರವರಿ ಮಿಡ್ ಅಂತ ಅನ್ಕೊಂಡು ಆ ಟೈಮಲ್ಲಿ ಒಂದು ಸ್ವಿಂಗ್ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಆಲ್ಮೋಸ್ಟ್ ನೋಡೋದು 56% ಪ್ರಾಫಿಟ್ ಬಂದಿದೆ. ಸೊ ಇದು ಆಲ್ಮೋಸ್ಟ್ ಲೈಕ್ ಅಪ್ ಆ್ಯಂಡ್ ಡೌನು ಹೋಗ್ತಾಯಿತ್ತು ಒಂದು ಆಲ್ಮೋಸ್ಟ್ 3-4 ದಿವಸದಿಂದ. ಅದ್ರ ಜೊತೆಗೆ ಕ್ಯಾಂಡಲ್ಸ್ಟಿಕ್ಸ್ ಫಾರ್ಮೇಷನ್ ಅಷ್ಟು ಚೆನ್ನಾಗಿ ಆಗ್ತಿರಲಿಲ್ಲ. ಅದಕ್ಕೋಸ್ಕರ ಒಂದು ಸೂಪರ್ ಡೂಪರ್ ಪ್ರಾಫಿಟ್ ಬಂದಿದೆ. 56% ಇನ್ ಜಸ್ಟ್ 2 ಮಂತ್ಸ್ ಅಂತ ಹೇಳಿದ್ರೆ ಸೂಪರ್ ಪ್ರಾಫಿಟ್ ಅಲ್ವಾ. ಸೊ ಈ ಒಂದು ಪ್ರಾಫಿಟ್ ಸಹ ತೊಗೊಂಡು ಖುಷಿಯಾಗಿ ಇವತ್ತು ನೋ ಟ್ರೇಡಿಂಗ್ ಡೇ ಅಂತ ಅಂದ್ಕೊಂಡು ನನ್ನ ಟ್ರೇಡಿಂಗ್ ಟ್ರ್ಯಾಕರಲ್ಲಿ ಸಹ ನಾನು ಡೀಟೇಲ್ಸ್ನ ಅಪ್ಡೇಟ್ ಮಾಡಿದ್ದೀನಿ. ನೋ ಟ್ರೇಡ್ ಡ್ಯೂ ಟು ಕನ್ಫ್ಯೂಷನ್ ಇನ್ ಎಕ್ಸ್ಪೈರಿ ಡೇಟ್ ಅಂತ ಹಾಕಿದ್ದೀನಿ. ಸೊ ಇದೊಂದು ಸ್ವಲ್ಪ ನನಗೆ ಅನ್ಕಂಫರ್ಟ್ ಸ್ನೇಹಿತರೆ. ಬಿಕಾಸ್ ವೀಕ್ಲಿ ಎಕ್ಸ್ಪೈರಿ ವೆಡ್ನೆಸ್ಡೇ ಅಂತ ಮಾಡ್ತಾರೆ, ಮಂತ್ಲಿ ಎಕ್ಸ್ಪೈರಿ ಥರ್ಸ್ಡೇ ಅಂತ ಮಾಡ್ತಾರೆ. ಇದರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಮತ್ತು ನಿಮಗೆ ಗೊತ್ತಿರೋಂಗೆ ಪ್ರತಿದಿನ ಒಂದೊಂದು ಎಕ್ಸ್ಪೈರಿ ಇರೋದ್ರಿಂದ ಈಗ NSE ಅವರು ನಿಫ್ಟಿ ನೆಕ್ಸ್ಟ್ 50 ಒಂದು ಏನಂತಾರೆ ಆಪ್ಷನ್ ಸಹ ತೊಗೊಂಡು ಬಂದಿದ್ದಾರೆ ಇವತ್ತಿಂದ. ಸೊ ಇದೇ ರೀತಿ ಆಯಿತು ಅಂದರೆ ಸ್ವಲ್ಪ ಕನ್ಫ್ಯೂಷನ್ಸ್ ಅಲ್ಲಿ ಆಗುತ್ತೆ. ನೋಡೋಣ ಮುಂದಿನ ದಿವಸಗಳಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ಟ್ರೇಡ್ ಮಾಡೋಣ ಅನ್ನೋದು ಒಂದೇ ಬಿಟ್ಟರೆ ಬೇರೆ ರೀತಿ ನಾವು ರೆಗ್ರೆಟ್ ಆಗಬಾರ್ದು ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.